ಪೋಕ್ಸೋ ಪ್ರಕರಣದಲ್ಲಿ ಜೈಲನ್ನು ಅನುಭವಿಸಿದಂತಹ ಶಿವಮೂರ್ತಿ ಮುರುಘಾ ಶ್ರೀಗಳಿಗೆ ಮತ್ತೊಂದು ಹೊಸ ಕಂಟಕ ಪ್ರಾರಂಭವಾಗಿದೆ. ಸ್ವಾಮಿಗಳು ಅಂದರೆ ಮುರುಘಾ ಶ್ರೀಗಳು GPA ನೀಡಿ ಮಾರಾಟ ಮಾಡಿದ್ದಾರೆ. ನಿನ್ನೆ ಮೊನ್ನೆಯಷ್ಟೇ ಈ ಒಂದು ಆಪವಾದನೆಯಿಂದ, ಕಳಂಕದಿಂದ, ಈ ಪೋಕ್ಸೋ ಪ್ರಕರಣದಿಂದ ಹೊರಗಡೆ ಬಂದಿದ್ದರು ಸ್ವಾಮಿಗಳು. ಮತ್ತೆ ಈ ತರಹದ ಅಲಿಗೇಷನನ್ನು ಮೈ ಮೇಲೆ ಎಳೆದುಕೊಳ್ಳುವಂಥ ಅವಶ್ಯಕತೆ ಇತ್ತ? ಎಷ್ಟು ಜಾಗೃತರಾಗಿರಬೇಕು ಇಂಥ ಸಂದರ್ಭದಲ್ಲಿ? ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಪೋಕ್ಸೋ ಪ್ರಕರಣದಲ್ಲಿ ಜೈಲನ್ನು ಅನುಭವಿಸಿದಂತಹ ಶಿವಮೂರ್ತಿ ಮುರುಘಾ ಶ್ರೀಗಳಿಗೆ ಮತ್ತೊಂದು ಹೊಸ ಕಂಟಕ ಪ್ರಾರಂಭವಾಗಿದೆ. ಮೊದಲು ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೂರ್ತಿ ಮುರುಘಾ ಶರಣರಿಗೆ ಚಿತ್ರದುರ್ಗದ 2ನೇ ಹೈಕೋರ್ಟ್ ಸೆಷನ್ಸ್ ಕೋರ್ಟ್ ಏನಿತ್ತು ಅದು ಒಂದು ಬಿಗ್ ರಿಲೀಫ್ ನೀಡಿರುವಂತಹ ಸಂಗತಿ ನಿಮಗೆಲ್ಲ ಗೊತ್ತಿದೆ. ಬಹಳ ತೀವ್ರವಾದಂತಹ ಆರೋಪ ಅದು ಪೋಕ್ಸೋ ಕೇಸ್. ಅಂತಹ ಪೋಕ್ಸೋ ಕೇಸಲ್ಲಿ ಜೈಲು ವಾಸವನ್ನು ಅನುಭವಿಸಿ ಅದಾದ ಮೇಲೆ ಚಿತ್ರದುರ್ಗದ 2ನೇ ಸೆಷನ್ಸ್ ಕೋರ್ಟ್ ಏನಿದೆ ಅದು ಒಂದು ಬಿಗ್ ರಿಲೀಫನ್ನು ಕೊಡ್ತು. ಆ ಬಿಗ್ ರಿಲೀಫ್ ಕೊಟ್ಟ ನಂತರ ಎಲ್ಲೋ ಮುರುಘಾ ಶ್ರೀಗಳು ಬಹಳ ಆರಾಮಾಗಿದ್ದಾರೆ, ಆರೋಪರಹಿತರಾಗಿದ್ದಾರೆ ಅಂತ ಅನೇಕ ಜನ ಭಾವಿಸಿದ್ರು. ಆದರೆ ಈಗ ಮುರುಘಾ ಶ್ರೀಗಳಿಗೆ ಹೊಸ ಆರೋಪದ ಉರ್ಗ ಅನ್ನುವಂಥದ್ದು ಸುತ್ತಕೊಂಡಿದೆ. ಅಂಥದ್ದು ಏನಾಗಿದೆ ಅಂತಂದರೆ, ಮಠದ ಆಡಳಿತ ಮಂಡಳಿಯಲ್ಲಿ ಈ ಶರಣರ ಅಂದರೆ ಮುರುಘಾ ಶ್ರೀಗಳ ಹಸ್ತಕ್ಷೇಪ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. ಅದರ ಜೊತೆಗೆ ನ್ಯಾಯಾಲಯದ ನಿರ್ಬಂಧದ ನಡುವೆಯೂ ಕೂಡ ಮಠದ ಆಸ್ತಿಯ ಮಾರಾಟವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಬಹಳ ತೀವ್ರವಾದಂತಹ ಅಲಿಗೇಷನ್ ಈಗ ಮುರುಘಾ ಶ್ರೀಗಳಿಗೆ ಬಂದು ಕೂತಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿರುವಂತಹ 2 ಕೋಟಿ ರೂಪಾಯಿ, ಹತ್ರ 1 ಕೋಟಿ ರೂಪಾಯಿ ಮೌಲ್ಯದ ಒಟ್ಟು 4 ನಿವೇಶನಗಳನ್ನು ಮಂಜುನಾಥ್ ಎಂಬುವವರಿಗೆ ಸ್ಪೆಷಲ್ ಆಗಿ GPA ನೀಡಿ ಮಾರಾಟ ಮಾಡಿದ್ದಾರೆ ಮುರುಘಾ ಶ್ರೀಗಳು ಅನ್ನುವಂತಹ ಆರೋಪಗಳು ಈಗ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಠ ಅಂತಂದ ಮೇಲೆ ಒಂದು ಆಡಳಿತ ಮಂಡಳಿ ಅಂತಿರುತ್ತಲ್ಲ, ಆ ಆಡಳಿತ ಮಂಡಳಿಯಲ್ಲಿ ಪ್ರಕಾಶ್ ಅನ್ನುವಂತಹ ಒಬ್ಬ ಸಮಿತಿಯವರು ಅಧ್ಯಕ್ಷರಿಗೆ ಏನು ಮಾಡಿದ್ದಾರೆ ಅಂದರೆ ಮಠದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶಿವಯೋಗಿ ಕಳಸದ್ದವರಿಗೆ ಒಂದು ಕಂಪ್ಲೇಂಟನ್ನು ಫೈಲ್ ಮಾಡಿದ್ದಾರೆ. ಹೀಗೆ ಹೊಸದುರ್ಗದ ಹತ್ರ 2 ಕೋಟಿ ರೂಪಾಯಿ ಮೌಲ್ಯದ ಒಟ್ಟು 4 ನಿವೇಶನಗಳನ್ನು ಮಂಜುನಾಥ್ ಅನ್ನುವಂಥವರಿಗೆ ಸ್ವಾಮಿಗಳು ಅಂದರೆ ಮುರುಘಾ ಶ್ರೀಗಳು GPA ನೀಡಿ ಮಾರಾಟ ಮಾಡಿದ್ದಾರೆ. ಇದು ನನ್ನ ಗಮನಕ್ಕೆ ಬಂದಿದೆ ಅನ್ನುವಂತಹ ವಿಚಾರವನ್ನು ಪ್ರಕಾಶ್ ಅನ್ನುವಂಥವರು, ಈ ಏನು ಮಠದ ಆಡಳಿತ ಮಂಡಳಿಯ ಒನ್ ಆಫ್ ದ ಮೆಂಬರ್, ಅವರು ಅಧ್ಯಕ್ಷರಾದಂತಹ ಶಿವಯೋಗಿ ಕಳಸದ್ದವರಿಗೆ ದೂರನ್ನು ನೀಡ್ತಾರೆ. ಇನ್ನು ಶಿವಯೋಗಿ ಅವರು ಇದಕ್ಕೆ ರಿಯಾಕ್ಟ್ ಮಾಡಿ ಏನು ಹೇಳಿದರು ಅಂತಂದರೆ, ಕಾನೂನು ತಜ್ಞರಿಂದ ಸೂಕ್ತವಾದಂತಹ ಪರಿಶೀಲನೆಯನ್ನು ನಡೆಸಿ ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ತೀನಿ ಅನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ. ನಿನ್ನೆ ಮೊನ್ನೆಯಷ್ಟೇ ಈ ಒಂದು ಆಪವಾದನೆಯಿಂದ, ಕಳಂಕದಿಂದ, ಈ ಪೋಕ್ಸೋ ಪ್ರಕರಣದಿಂದ ಹೊರಗಡೆ ಬಂದಿದ್ದರು ಸ್ವಾಮಿಗಳು. ಮತ್ತೆ ಈ ತರಹದ ಅಲಿಗೇಷನನ್ನು ಮೈ ಮೇಲೆ ಎಳೆದುಕೊಳ್ಳುವಂಥ ಅವಶ್ಯಕತೆ ಇತ್ತ? ಎಷ್ಟು ಜಾಗೃತರಾಗಿರಬೇಕು ಇಂಥ ಸಂದರ್ಭದಲ್ಲಿ? ಅದು ಯಾಕೆ ಹೀಗಾಯಿತು ಅನ್ನುವಂಥದ್ದು ಗೊತ್ತಿಲ್ಲ. ಆ್ಯಕ್ಚುಲಿ ಒಂದು ಸ್ವಲ್ಪ ರಿವೈಂಡ್ ಮಾಡಿ ಅದು ಏನು ಕತೆ ಆಯಿತು, ಅದು ಏನಿತ್ತು, ಆ ಕೇಸ್ ಏನು, ಪೋಕ್ಸೋ ಕೇಸು ಏನು ಅನ್ನೋದನ್ನು ಒಂದು ಸ್ವಲ್ಪ ರೀಕ್ಯಾಪ್ ಮಾಡ್ಕೊಳ್ಳೋಣ. 2022 ಆಗಸ್ಟ್ 26ನೇ ತಾರೀಕು ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ದಾಖಲಿಸಲಾಗಿದ್ದಂತಹ ಮೊದಲ ಪೋಕ್ಸೋ ಕೇಸಿನ ಸಂಬಂಧ ಮುರುಘಾ ಶ್ರೀಗಳು ನಿರ್ದೋಷಿ ಅನ್ನುವಂತಹ ವಿಚಾರವನ್ನು ಚಿತ್ರದುರ್ಗದ 2ನೇ ಹೆಚ್ಚುವರಿ ಸೆಷನ್ ಕೋರ್ಟ್ ಅನ್ನುವಂಥದ್ದು ಏನಿತ್ತು ಅದು ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಒಂದು ದಿನ ಮಠದ ಹಾಸ್ಟೆಲಲ್ಲಿ 2 ಅಪ್ರಾಪ್ತ ವಿದ್ಯಾರ್ಥಿನಿಯರು ಒಂದಿಷ್ಟು ಜನರ ಮೇಲೆ ಕಂಪ್ಲೇಂಟನ್ನು ಫೈಲ್ ಮಾಡ್ತಾರೆ ಈ ಪೋಕ್ಸೋ ಕೇಸಿಗೆ ಸಂಬಂಧಪಟ್ಟಂತೆ. ಯಾರ್ಯಾರ ಮೇಲೆ? A1 ಆರೋಪಿಯಾಗಿ ಮುರುಘಾ ಶ್ರೀಗಳು, A2 ಆರೋಪಿಯಾಗಿ ಆ ಹಾಸ್ಟೆಲಿನ ವಾರ್ಡನ್ ಆಗಿರ್ತಕ್ಕಂತಹ ರಶ್ಮಿ, ಇನ್ನು A3 ಆರೋಪಿಯಾಗಿ ಬಸವಾದಿತ್ಯ ಅನ್ನುವಂತಹ ಒಬ್ಬ ವ್ಯಕ್ತಿ, ಇನ್ನು A4 ಆರೋಪಿಯಾಗಿ ಮ್ಯಾನೇಜರ್ ಪರಮಶಿವಯ್ಯ, A5 ಆರೋಪಿಯಾಗಿ ವಕೀಲ ಗಂಗಾಧರಯ್ಯ. ಇವರ ವಿರುದ್ಧ ದೂರನ್ನು ಆ ಯುವತಿಯರು ನೀಡ್ತಾರೆ. ಆಗಸ್ಟ್ 26ನೇ ತಾರೀಕರಂದು ಈ ಪ್ರಕರಣ ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. 2022 ಸೆಪ್ಟೆಂಬರ್ 1ರಂದು A1 ಆರೋಪಿಯಾಗಿರುವಂತಹ ಮುರುಘಾ ಶ್ರೀ ಮತ್ತು A2 ಆರೋಪಿ ಆಗಿರುವಂತಹ ವಾರ್ಡನ್ ರಶ್ಮಿಯವರನ್ನು ಪೊಲೀಸರು ಬಂಧನಕ್ಕೆ ಒಳಪಡಿಸ್ಕೊಳ್ತಾರೆ. ಪೊಲೀಸರು ಅವರನ್ನು ಅರೆಸ್ಟ್ ಮಾಡ್ತಾರೆ. ಅದಾದ ಮೇಲೆ ಚಾರ್ಜ್ ಶೀಟ್ ವೇಳೆ A3 ಬಸವಾದಿತ್ಯ, A5 ವಕೀಲ ಗಂಗಾಧರಯ್ಯ ಅವರನ್ನು ಕೂಡ ಎಲ್ಲೋ ಒಂದು ಕಡೆ ಕೈ ಬಿಡಲಾಗುತ್ತೆ. ಚಾರ್ಜ್ ಶೀಟ್ನಲ್ಲಿ ಇವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಇವರನ್ನು ಕೈ ಬಿಡ್ತಾರೆ. ಪ್ರಕರಣದ ವಿಚಾರಣೆ ನಡೆಸಿದ ನಂತರ ನ್ಯಾಯಾಲಯ ಮುರುಘಾ ಶರಣರ ಜೊತೆ A2 ಆರೋಪಿ ರಶ್ಮಿ ಏನಿರ್ತಾಳಲ್ಲ ವಾರ್ಡನ್, ಆಕೆಯನ್ನು ಮತ್ತು A4 ಆರೋಪಿ ಆಗಿರುವಂತಹ ಮ್ಯಾನೇಜರ್ ಪರಮಶಿವರಯ್ಯನನ್ನು ಕೂಡ ನಿರ್ದೋಷಿ ಅಂತ ಹೇಳಿ ಈ ಪೋಕ್ಸೋ ಪ್ರಕರಣದಲ್ಲಿ ಇವರು ಏನೂ ತಪ್ಪು ಮಾಡಲಿಲ್ಲ ಅಂತ ಹೇಳಿ ತೀರ್ಪನ್ನು ಪ್ರಕಟಿಸಿ ಅವರನ್ನು ಜೈಲಿಂದ ಹೊರಗಡೆ ಬರುವಂತೆ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ.
ಇದು ಪ್ರಕರಣ. ಇಂತಹ ದೊಡ್ಡ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರುವಂತಹ ಮುರುಘಾಶ್ರೀಗಳು ಮತ್ತೆ ಈಗ ಹೊಸ ಕಂಟಕಕ್ಕೆ ಗುರಿಯಾಗಿದ್ದಾರೆ. ಮಠದ ಹತ್ರ 2 ಕೋಟಿ ರೂಪಾಯಿಗೆ ಸಂಬಂಧಪಟ್ಟಂತಹ 4 ನಿವೇಶನಗಳನ್ನು ಬೇರೊಬ್ಬರ ಹೆಸರಿನಲ್ಲಿ GPA ಮಾಡಿರುವಂತಹ ಒಂದು ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಮಠದ ಸಿಬ್ಬಂದಿಗಳೇ, ಯಾರೋ ಹೊರಗಿನವರಲ್ಲ, ಯಾರೋ ಶತ್ರುಗಳಲ್ಲ, ಮಠದಲ್ಲಿರ್ತಕ್ಕಂತಹ ಆಡಳಿತ ಮಂಡಳಿಯ ಸಿಬ್ಬಂದಿಗಳೇ ಮತ್ತೆ ಸ್ವಾಮಿಗಳು ಮಠದ ಆಸ್ತಿಯನ್ನು ಕೊಳ್ಳೆ ಹೊಡಿತಾ ಇದ್ದಾರೆ, ಮಠದ ಸಂಪತ್ತನ್ನು ಇಲ್ಲ ಸಲ್ಲದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ, ಬೇರೆಯವರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಅಂದರೆ ಒಂದು ಸಂಸ್ಥಾನ ಅಂದಮೇಲೆ ಆ ಸಂಸ್ಥಾನಕ್ಕೆ ಪೀಠಾಧಿಪತಿಗಳು ಅಂತಂದಮೇಲೆ ಎಷ್ಟು ದೊಡ್ಡ ಗೌರವ ಇರುತ್ತೆ. ಜನ ನಿಸ್ವಾರ್ಥವಾಗಿ ತಮ್ಮ ಎಲ್ಲ ಆ್ಯಟಿಟ್ಯೂಡ್ಗಳನ್ನು, ಈಗೋವನ್ನು ಎಲ್ಲವನ್ನು ಬದಿಗಿಟ್ಟು ಪಕ್ಕಕ್ಕಿಟ್ಟು ಬಂದು ನಿಮ್ಮ ಮುಂದೆ ಬೆಂಡಾಗಿ ಬಗ್ಗಿ ನಮಸ್ಕರಿಸಿ ನಿಮ್ಮ ಪಾದಸ್ಪರ್ಶ ಮಾಡಿ, ಪೀಠಾಧಿಪತಿಗಳು ನಿಮ್ಮ ಅನುಗ್ರಹ ಇರಲಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ನಿಮ್ಮ ಹತ್ರಕ್ಕೆ ಬರ್ತಾರೆ. ನೀವು ಸಮಾಜಮುಖಿ ಕೆಲಸ ಮಾಡೋದನ್ನು ಬಿಟ್ಟುಬಿಟ್ಟು ಈ ಥರದ ಅಪವಾದಗಳನ್ನು ಹೊತ್ಕೊಂಡು ಕಳಂಕರಾಗೋದು ಸಮಂಜಸ ಅಲ್ಲ. ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ತೀರ್ಪನ್ನು ಕೊಟ್ಟ ಮೇಲೂ ಕೂಡ ಇಂತಹ ಕಳಂಕಗಳನ್ನು ಹೊತ್ಕೊಂಡು ತಿರುಗಾಡೋದು, ಇಂತಹ ಕಳಂಕ ಭರಿತ ಪೂರ್ಣ ಬದುಕನ್ನು ನಡೆಸೋದು ಎಷ್ಟರ ಮಟ್ಟಿಗೆ ಸಮಂಜಸ? ಆದ್ದರಿಂದ ಇದು ಆಗದೇ ಇರಲಿ. ಒಂದು ವೇಳೆ ಮುರುಘಾಶ್ರೀಗಳು ಆ ಥರದ ತಪ್ಪು ಮಾಡಿಲ್ಲ ಅಂತಂದರೆ ನ್ಯಾಯಾಲಯದ ಮೊರೆ ಹೋಗಲಿ, ನ್ಯಾಯಾಲಯ ಇದೆ. ಆಮೇಲೆ ಅಧ್ಯಕ್ಷರು, ಆ ಮಠದ ಆಡಳಿತ ಮಂಡಳಿಯ ಅಧ್ಯಕ್ಷರೇನಿದ್ದಾರೆ ಅವರು ಕೂಡ ಇದರ ಬಗ್ಗೆ ಕಾನೂನಾತ್ಮಕ ತನಿಖೆಯನ್ನು ಮಾಡ್ತೀವಿ, ಇದರ ಬಗ್ಗೆ ಹಾಗೇನಾದರೂ ಇದ್ದರೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಅಧ್ಯಕ್ಷರು ಏನು ಮಾಡ್ತಾರೆ, ಮಠದ ಉಳಿದ ಸಿಬ್ಬಂದಿಗಳು ಏನು ಮಾಡ್ತಾರೆ, ಸ್ವಾಮಿಗಳು ಪರ ಇರೋರು ಏನು ಮಾತಾಡ್ತಾರೆ, ಸ್ವಾಮಿಗಳು ವಿರೋಧ ಇರೋರು ಏನು ಮಾತಾಡ್ತಾರೆ ಅನ್ನುವಂಥದ್ದನ್ನು ನಾವೀಗ ಕಾದು ನೋಡಬೇಕು. ಆದರೆ ಎಲ್ಲೋ ಒಂದು ಕಡೆಗೆ ಆರೋಪದ ಉರುಗ ಅನ್ನುವಂಥದ್ದು ಮುರುಘಾಶ್ರೀಗಳನ್ನು ಬಿಡ್ತಾನೇ ಇಲ್ಲ. ಒಂದಾದ ಮೇಲೆ ಒಂದು ಬರ್ತಾ ಇದೆ. ಈಗ ತಾನೇ ಜೈಲಿಂದ ಆಚೆ ಬಂದು ನಿಟ್ಟುಸಿರನ್ನು ಬಿಟ್ಟಂತಹ ಮುರುಘಾಶ್ರೀಗಳಿಗೆ ಮತ್ತೊಂದು ಕಳಂಕ ಬಂದು ಅಂಟುಕೊಂಡಿದೆ. ನೋಡೋಣ ಅದೆಷ್ಟು ಬೇಗ ಈ ಕಳಂಕದಿಂದ ಹೊರಗಡೆ ಬರ್ತಾರೆ, ಕಳಂಕ ಮುಕ್ತರಾಗ್ತಾರೆ, ಆರೋಪ ಮುಕ್ತರಾಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.